ಮಂಡ್ಯದ ಅಖಾಡ ಮತ್ತಷ್ಟು ರಣಕಾವನ್ನ ಪಡೆದುಕೊಳ್ತಾ ಇದೆ. ಬೆಳಗ್ಗೆ 11:30ಕ್ಕೆ ಸುಮಲತಾ ಅಂಬರೀಶ್ ಮಹತ್ವದ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಮಂಡ್ಯ ಸ್ಪರ್ಧೆ ಸಂಬಂಧ ರೆಬೆಲ್ ಸ್ಟಾರ್ ಪತ್ನಿ ಇವತ್ತು ಮಹತ್ವದ ಘೋಷಣೆ ಮಾಡಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ನಟಿ ಸುಮಲತಾ ಅಂಬರೀಶ್ ಮಹತ್ವದ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದು ಪುತ್ರ ಅಭಿಷೇಕ್ ಕೂಡ ಭಾಗಿಯಾಗಲಿದ್ದಾರೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಪಾಲ್ಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ರಾಕಿಂಗ್ ಸ್ಟಾರ್ ಯಶ್ ಕೂಡ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗುವಂತಹ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಪಕ್ಷೇತರರಾಗೇನಾದ್ರೂ ಒಂದು ವೇಳೆ ಕಣಕ್ಕೆ ಇಳಿತಾರೆ ಅನ್ನೋದಾದ್ರೆ ಸಕ್ಕರೆ ನಾಡಿನ ಜನ ಸುಮಲತಾರ ಕೈ ಹಿಡಿತಾರ ಅನ್ನುವಂತಹ ಪ್ರಶ್ನೆ ಕೂಡ ಈ ಸದ್ಯದಲ್ಲೇ ಉದ್ಭವಿಸ್ತಾ ಇರತಕ್ಕಂಥದ್ದು. ಇನ್ನಿಷ್ಟು ಅಪ್ಡೇಟ್ಸ್ ಅನ್ನ ಕಲೆ ಹಾಕೋಣ. ನೇರ ಸಂಪರ್ಕದಲ್ಲಿ ಸಂತೋಷ್ ಇದ್ದಾರೆ. ಸಂತೋಷ್, ಇವತ್ತು ಬೆಳಗ್ಗೆ 11:30ಕ್ಕೆ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ ಸುಮಲತಾ ಅವರು. ಏನಾಗಿರಬಹುದು ಅವರ ತೀರ್ಮಾನ ಅಂತ ಸದ್ಯದ ರಣಕಾವು ಹೇಗೆ ಪಡ್ಕೊಳ್ತಾ ಇದ್ದಾರೆ? ಶಕುಂತಲಾ, ಮಂಡ್ಯದಲ್ಲಿ ದಿನದಿಂದ ದಿನಕ್ಕೆ ಚುನಾವಣಾ ಕಾವು ಏರ್ತಾನೆ ಇದೆ ಅಂತ ಹೇಳ್ಬೋದು. ಇವತ್ತು ಸುಮಲತಾ ಅವರು ತಮ್ಮ ಅಧಿಕೃತ ಅಭಿಪ್ರಾಯವನ್ನ ತಿಳಿಸಲಿದ್ದಾರೆ. ಪಕ್ಷೇತರನ, ಬಿಜೆಪಿನ ಸ್ಪರ್ಧೆ ಖಚಿತನ, ಇದೆಲ್ಲವನ್ನ ಮಾತನಾಡ್ತಾ ಇದ್ದಾರೆ. ಈಗಾಗಲೇ ನಿಖಿಲ್ ಅವರು ಅಧಿಕೃತ ಅಭ್ಯರ್ಥಿ ಅಂತ ಹೇಳಿ ಪ್ರಚಾರವನ್ನು ಕೂಡ ಆರಂಭಿಸಿದ್ದಾರೆ. ನನ್ನ ಜೊತೆ ಈಗ ಮಂಡ್ಯ ಜನರಿದ್ದಾರೆ. ಒಂದು ಕಡೆ JDS ಮುಖಂಡರು, ಮತ್ತೊಂದು ಕಡೆ ಇಲ್ಲಿ ಸುಮಲತಾ ಅವರ ಬೆಂಬಲಿಗರು ಕೂಡ ನನ್ನ ಜೊತೆಲಿದ್ದಾರೆ ಅನ್ನೋದು ಎಲ್ಲರೂ ಕೂಡ ಈಗ ಕುತೂಹಲದಲ್ಲಿ ಕಾಯ್ತಾ ಇದ್ದಾರೆ. ನಾನು ಮೊದಲಿಗೆ ಇಲ್ಲಿ JDS ನವ್ರನ್ನೇ ಮಾತನಾಡಿಸ್ತೀನಿ. ನೀವು ಏನಕ್ಕೆ ನಿಖಿಲ್ ಅವರಿಗೆ ಮತ ಹಾಕ್ಬೇಕು ಅಂತ ಹೇಳಿ ಬಯಸ್ತೀರಿ? ನಿಖಿಲ್ ಅವ್ರನ್ನ ಏನಕ್ಕೆ ಮತ ಹಾಕ್ಬೇಕು ಬಯಸ್ತೀವಿ ಅಂತಂದ್ರೆ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು, ಅದರಿಂದ ನಾವು ಮತ ಹಾಕ್ಬೇಕು ಅಂತ. ಅವ್ರಿಗೆ ಅಂದ್ರೆ ನಿಖಿಲ್ಗೆ ಮತ ಹಾಕಿದ್ರೆ ಮಾತ್ರ ಅಭಿವೃದ್ಧಿ. ಸರ್ಕಾರ ಇರೋದ್ರಿಂದ ಅಭಿವೃದ್ಧಿ ನಿಖಿಲ್ಗೆ ಹಾಕಿದ್ರೆ ಅಭಿವೃದ್ಧಿ ಆಗ್ಬೋದು. ಇನ್ಯಾರು ಅಭಿವೃದ್ಧಿ ಮಾಡ್ಲೇ ಇಲ್ಲ ಬಂದವರು. ಅಂದ್ರೆ ಬಂದವ್ರು ಯಾರು ಅಭಿವೃದ್ಧಿ ಮಾಡಿಲ್ಲ ಅಂತವ್ರೆ. ಅಂಬರೀಶ್ ಅವರಿದ್ರು, ಅವ್ರೇನು ಅಭಿವೃದ್ಧಿ ಮಾಡ್ಲಿಲ್ವಾ? ಹಂಗಾದ್ರೆ ಅಂಬರೀಶ್ ಅವರಿದ್ದಾಗಲೂ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಈ ಜಿಲ್ಲೆಯಲ್ಲಿ ಸಾಕಷ್ಟು 5,000 ಚಿಲ್ಲರೆ ಅನುದಾನ ಹೋಸಲಿ ಅಂಬರೀಷ್ ಅವರು ಮಂತ್ರಿ ಆಗಿದ್ದಾಗಲೇ ಬಂದಿದ್ದು. ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದ್ದಾಗ ಆದಷ್ಟು ಎಲ್ಲ ಇವತ್ತೇನು 8,000 ಚಿಲ್ಲರೆ 5,000 ಚಿಲ್ಲರೆ ಅಂತೇನೆ ಮುಖ್ಯಮಂತ್ರಿ ಅವರು ಇವಾಗ ಘೋಷಣೆ ಮಾಡಿದ್ದಾರೆ. ಈ ಅರ್ಧ ಅಮೌಂಟ್ನ 4,000 ಚಿಲ್ಲರೆ ಅಮೌಂಟು ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲೇ ಬಂದಂತ ಹಣನ ಪುನಃ ಅದನ್ನ ಹೆಸರು ಬದಲಾವಣೆ ಮಾಡಿ ಇವತ್ತು ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ಹೇಳ್ತಾರೆ ನೀವು ಸುಮಲತಾ ಅವ್ರನ್ನ ಕರ್ಕೊಂಡ್ ಬರ್ತಾ ಇದ್ದೀರಿ ನಿಜ, ಆದ್ರೆ ಕುಮಾರಸ್ವಾಮಿ ಅವರು ಈ ಒಂದು ಜಿಲ್ಲೆಗೆ ಅಭಿವೃದ್ಧಿ ಮಾಡಿದ್ದಾರೆ. ಏನಕ್ಕೆ ಸುಮಲತಾ ಅವ್ರಿಗೆ ಮತ ಕೊಡಬೇಕು ಅಂತಾರೆ? ಸುಮಲತಾ ಅವ್ರಿಗೆ ಏನಕ್ಕೆ ಮತ ಕೊಡಬೇಕು ಅಂತ ಕ್ವಶನ್ ಮಾಡೋದು ತಪ್ಪು. ಯಾಕೆ ಅಂದ್ರೆ ಅಂಬರೀಷ್ ಅಣ್ಣವ್ರದ್ದು ಮಂಡ್ಯ ಜಿಲ್ಲೆಲ್ಲ ಇಡೀ ಕರ್ನಾಟಕದಲ್ಲಿ ಒಂದು ಶಕ್ತಿ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಮತದಾರರುಗಳನ್ನ ಕುಮಾರಸ್ವಾಮಿ ಅವರು ಅಭಿವೃದ್ಧಿ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಅಭಿವೃದ್ಧಿ ಇವತ್ತು ಮಾಡಿದ್ರು ಸ್ವಾಮಿ. ಅವತ್ತು ವಸತಿ ಸಚಿವರಾಗಿದ್ದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದಾಗ ಮಂಡ್ಯದಲ್ಲಿ ಅಂಬರೀಷ್ ಅವ್ರ ಕೊಡುಗೆ ಸಾಕಷ್ಟಿದೆ. ಕೆರಗೋಡ್ ಜಾಗ ಇದೆ, ಅದನ್ನ ರೋಡ್ ಸರಿ ಮಾಡ್ಕೊಟ್ಟಿದ್ದಾರೆ, ಮೆಡಿಕಲ್ ಕಾಲೇಜ್ ಮಾಡ್ಕೊಟ್ಟಿದ್ದಾರೆ. ಇವೆಲ್ಲ ಕುಮಾರಸ್ವಾಮಿ ಅವರೇ ಮಾಡಿದಾರಾ? ಒಂದ್ ಕಡೆ ನಿಮ್ಮ ಮುಖಂಡರು ಕುಮಾರಸ್ವಾಮಿ ಅವರು ಅಂಬರೀಷ್ ಅವರು ಅಭಿವೃದ್ಧಿ ಮಾಡಿಲ್ಲ ಅಂತಾರೆ, ಇಲ್ಲಿ ನೋಡಿದ್ರೆ ಅಂಬರೀಷ್ ಅವರು ಅಭಿವೃದ್ಧಿ ಮಾಡಿದ್ದಾರೆ ಅಂತಿದಾರಲ್ಲ. ಅದನ್ನ ಬೇಕು ಅಂತ ಹೇಳಿದ್ರೆ ಇದೇ ನಿಮ್ಮ ಮುಖಾಂತರ ಅಂಕಿಅಂಶಗಳನ್ನ ಕೊಡ್ತೀವಿ. ಅಂಬರೀಷ್ ಅವ್ರು ಏನ್ ಮಾಡಿದ್ದಾರೆ, ಕುಮಾರಸ್ವಾಮಿ ಅವ್ರು ಏನ್ ಮಾಡಿದ್ದಾರೆ, ದೇವೇಗೌಡರು ಏನ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಒಂದು ಕೀಟ್ಲೆ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಅವ್ರು ಏನು ಮಾಡಿಲ್ಲ, ಅದ್ ಮಾಡಿ ಕುಮಾರಸ್ವಾಮಿ ಅವ್ರು ಏನ್ ನಿರಂತರ ಮಾಡಿದ್ರೆ, ಮುಂದೇನು ಮಾಡಿದಾರೆ, ಹಿಂದೇನು ಮಾಡಿದಾರೆ ಮಾಡೋದು ಅಂಕಿಅಂಶನ ಬೇಕಾದ್ರೆ ನಿಮ್ಮ ಮೀಡಿಯಾದ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಅಂಬರೀಷ್ ಅವ್ರು ಮಾಡಿಲ್ವಾ? ಅಂಬರೀಷ್ ಮಾಡಿರ್ಬೋದು, ಬಟ್ ಕುಮಾರಸ್ವಾಮಿ ಅವ್ರಿಗೆ ಸರಿಸಾಟೆ ಕೆಲಸ ಮಾಡೋಕ್ ಆಗಿಲ್ಲ ಅವ್ರ ಕೈಲಿ ಇದ್ದ ಅವಧಿನಲ್ಲಿ ಏನ್ ಮಾಡೋದು ಅನ್ನೋ ಬಗ್ಗೆ ಗೊತ್ತಿದೆ. ಕುಮಾರಸ್ವಾಮಿ ಅವರಿಗೆ ಸರಿಸಾಟಿಯಾಗಿ ಮಾಡಕ್ ಆಗಿಲ್ಲ ಅಂತ ನೋಡಿ. ಈಗ ಲಾಸ್ಟ್ ಟೈಮ್ MLA ಎಲೆಕ್ಷನ್ ಅಲ್ಲಿ ಸ್ತ್ರೀ ಶಕ್ತಿ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿದ್ರ? ಈಗ 5,000 ಕೋಟಿ ಕೆಲಸ ಮಾಡ್ತೀವಿ ಅಂತ ಈ MP ಎಲೆಕ್ಷನ್ ಹೇಳ್ತಾರೆ, ಮಾಡ್ತಾರ? ಇನ್ನೂ ಅದು ಪ್ರಾಜೆಕ್ಟ್ ಇರ್ತಾರೆ, ಅದು DPR ಆಗಿಲ್ಲ, ಬಜೆಟ್ ಅಲ್ಲಿ ಪ್ರಸ್ತಾಪ ಆಗಿಲ್ಲ. ಚುನಾವಣೆ ಟೈಮಲ್ಲಿ ಒಳ್ಳೊಳ್ಳೆ ಭರವಸೆಗಳು ಕೊಡ್ತಾರೆ, ಜನಗಳಿಗೆ ಮೋಸ ಮಾಡ್ತಾರೆ. ಅಲ್ಲ, ಮೈತ್ರಿ ಅಂತಾರೆ, ಇಲ್ಲಿ ನೋಡಿದ್ರೆ ನೀವು ಮೈತ್ರಿ ಬಿಟ್ಬಿಟ್ಟು ಸುಮಲತಾ ಪರವಾಗಿ ನಿಂತಿದ್ದೀರಲ್ಲ ಅಂತ ಕಾಂಗ್ರೆಸ್ ಅಲ್ಲಿ ಓಡಾಡ್ಕೊಂಡು. ಮೈತ್ರಿ ಅಂದ್ರೆ ನಮ್ಮ ಮೈತ್ರಿ ಧರ್ಮ ನಮ್ಗೆ ಪಾಲಿಸಕ್ಕೆ ಬಿಡ್ತಲ್ವಲ್ಲ ಅವರು. ಎಲ್ಲ ನಿಗಮ ಮಂಡಳಿಯಲ್ಲಿ, ಯಾವುದೇ ನಿಗಮ ಮಂಡಳಿಯಲ್ಲಿ ಅವರೇ ತಗೋತಾ ಇದಾರೆ. ಓಕೆ, ಥ್ಯಾಂಕ್ ಯು ಸಂತೋಷ್.